ಸರ್ ಇದು ಏನ್ ನಿಂಬಿ ಎಷ್ಟು ವರ್ಷ ಆಯ್ತು ಸರ್? ಇದು ಬಾಲಾಜಿ ಲಿಂಬು ಅಂತ ಹೇಳಿ ಸರ್, ಬಹಳ ವರ್ಷದಿಂದ ಈಗ. ಅಂದ್ರೆ ಇದ್ರದ್ದು ಇವು ಮಿನಿಮಮ್ 20-22 ವರ್ಷಕ್ಕಿಂತ ಹೆಚ್ಚಿಗಿರಲ್ಲ. ಈಗ ಆಲ್ರೆಡಿ 20 ವರ್ಷ ಆಗ್ಯಾವ ಸರ್ ಗಿಡಗಳಿಗೆ. ಅಂದ್ರೂ ನಮಗ ಒಂದ್ ವರ್ಷಕ್ಕೆ 1 ಎಕರೆದಾಗ 1 ಲಕ್ಷ ರೂಪಾಯಿ ಲಿಂಬು ಆಗ್ಲತ್ತ ಸರ್. ಬಾಲಾಜಿ ಲಿಂಬು ಅಂತ ಹೇಳಿ ಸರ್, ಫುಲ್ ರಸ ಇರ್ತದೆ ಸರ್. ಒಳಗೆ ಜರನೂ ಇದು ಆಗಲ್ಲ ಸರ್, ಫುಲ್ ಒಳಗೆಲ್ಲ ಫುಲ್ ಇದು ಇರ್ತದೆ ಸರ್, ರಸ ಭಾಳ ಇದ್ರೊಳಗೆ ಸರ್. ಹಾ, ಈಗ ಇವು ಗಿಡಗಳು ಸ್ವಲ್ಪ ಈಗ ಬೇಸಿಗೆ ಮತ್ತೊಂದಾಗ ಏನಪ್ಪ ಗಿಡದು 20 ವರ್ಷ ಆಯ್ತು ಸರ್ ಇವು ಗಿಡ ಹಚ್ಚಿ. ವರ್ಷಕ್ಕೆ ಎಂತ ಇಲ್ಲ ಅಂದ್ರೆ 1.5 ಲಕ್ಷ 1.5-2 ಲಕ್ಷ, ಬೇರೆ ಹೇಳ್ತಾರೆ ಸರ್ 3 ಲಕ್ಷ 4 ಲಕ್ಷ, ಹಂಗೇನೆ ಆಗಲ್ಲ. ಒಂದು ರೇಟ್ ಬಂದಂಗೆ ಸರ್. ಈ ವರ್ಷ ಹೋದರ್ಸ್ ಏನಪ್ಪ ಅಂದ್ರೆ 120 ರೂಪಾಯಿ ತಗ ಹೋಗ್ಯಾವ ಸರ್. ಹೋದರ್ಸ್ ಬೇಸಿಗೆದ 120 ರೂಪಾಯಿ ಕಿಲೋ ಹೋಗ್ಯಾವ, ಈ 40 ರೂಪಾಯಿ ಕಿಲೋ ನಡೆದಾವ. ಇಲ್ಲಿ ಎಷ್ಟು ಎಕರೆ ಹಾಕಿರಿ ಸರ್? ಇದು 1.5 ಎಕರೆ ಅದ ಸರ್ ಲಿಂಬು. 1.5 ಲಿಂಬು ಅದ ಸರ್, 1.5 ಜಾಪುಳಿಕೆ ಅದ, ಮಾವು ಅದ ಸರ್, ಆ ಕಡೆ ಮೋಸಂಬಿ ಅದ 1-2 ಎಕರೆ. ಇದು ಇನ್ನ ಎಷ್ಟು ವರ್ಷ ಸಿಗ್ತೀರಿ ಸರ್? ಇದು ಇನ್ನೂ ಒಂದು 2-3 ವರ್ಷ ಸಿಗ್ತೇವೆ ಸರ್. ಈಗ ಯಾಕಂದ್ರೆ 20-22 ವರ್ಷ ಆಯ್ತು ಸರ್ ಇವು ಗಿಡ ಹಚ್ಚಿ. ಈಗ ಸ್ವಲ್ಪ ಗಾಯಿಗೆ ಬಂದಾವ ಸರ್. ಈಗ ಭಾಳ ವರ್ಷ ಆಯ್ತು, 25 ವರ್ಷ ಭಾಳ. ಇದು 25-30 ಭಾಳ ಬುಕ್ಕೋಳು ಚಲೋ ಬೇಳ ಸರ್. ನಾವು ಈ ವರ್ಷ ಈ ಗಿಡ ಕಡೆ ಯಾಕಂತಂದ್ರೆ ನಾವು ಇದ್ದಿಲ್ಲ ಸರ್, ಬೇರೆಯವರಿಗೆ ಕೊಡ್ತೀವಿ. ಹಿಂಗಾಗಿ ಎಲ್ಲ ಗಿಡಗಳೆಲ್ಲ ಪೂರಾ ಸಿಕ್ಕಿದೆಲ್ಲ ಸೀದಾ ಮೇಂಟೆನೆನ್ಸ್ ಮಾಡೋದಕ್ಕೆಲ್ಲ ಹಾಳು ಮಾಡಿಟ್ರ. ಈಗ ಇನ್ನೊಂದು 2-3 ವರ್ಷ ಬಾದ್ ಮತ್ತೆ ತೆಗೆದು ಎಲ್ಲೆಲ್ಲಿ ಹೋಗಿ ಹಂಗೆ ಸಣ್ಣ ಗಿಡಗಳು ಹಚ್ಲತ್ತೀವಿ ಸರ್. ಈಗ ಸಣ್ಣ ನೆಕ್ಸ್ಟ್ ಅವೇ ಹಚ್ಲತ್ತೀರ ಸರ್? ಬೇರೆ ಇವು ಕಾಳ್ಗಿ ನಿಂಬು ಇಲ್ಲ, ಬಾಲಾಜಿ ಲಿಂಬು ಚಲೋ ಅದ ಸರ್. ಹಾ, ಬಾಲಾಜಿ ಲಿಂಬು ಅದು ಕಾಗಜಿ ಬಿ ಚಲೋ ಅದ. ಈಗ ನೋಡ್ಬೇಕು ಸರ್. ಇದು ಮಾರ್ಕೆಟ್ ಎಕಡೆ ಅದ ಸರ್ ಇದ್ರದ್ದು? ಇಲ್ಲೇ ಬಾಲ್ಕಿ ಗೊತ್ತಾವ ಸರ್. ಇಲ್ಲೆಲ್ಲ ರಿಟೇಲ್ ಧಾಬಾದವ್ರಿಗೆ ಎಲ್ಲರಿಗೆ ಪೂರ್ಣ ಇಲ್ಲಿ ಎಲ್ಲ ಲೋಕಲ್ ಎಷ್ಟು ಧಾಬಾವ ಎಲ್ಲರಿಗೆ ನಂಬಲ್ಲಿಂದ ಹೋಯ್ತಾರೆ ಸರ್ ಪೂರಾ. ಚಣಿಗೆ ಸರ್? ಹಾಂ ಸರ್, ಇದು ಚಣಿಗೆ ಅದ ಸರ್. ಒಳಗ ಸ್ವಲ್ಪ ಅಲ್ಲಿ ಮನೆ ಸಲಗ ಆಯ್ತಾವ ಅಂತೇಳಿ ಹಾಕಿದೇವೆ ಸರ್. ಅದೇ ಎಲ್ಲ ನಮ್ಗೆ ಮನೆಗೆ ಏನು ಬೇಕಾಯ್ತಾವ. ಯಾಕಂದ್ರೆ ಹೊರಗೆಲ್ಲ ಕೆಮಿಕಲ್ದೇ ಸಿಗ್ಲತ್ತಾವ, ಎಲ್ಲ ಮತ್ತೆ ದುಡ್ದು ಅವೆಲ್ಲ ಸಿಗ್ತಾವಲ್ಲ ಸರ್. ಅದಕ್ಕೆ ಮನೆಗೆ ಏನು ಬೇಕು, ಇದು ಖುಷಿ ನೋಡ್ರಿ ಸರ್. ಎಲ್ಲ ಹೆಂಡಿ ಗೊಬ್ಬರ ಇದಕ್ಕೆ ನೋಡ್ರಿ. ಇದು ಹೆಂಗೆ ಒಂದು ಪೂರಾ ಮನುಷ್ಯಂದು ಒಂದು ಇದ್ರಕಿನ್ನ ಮನುಷ್ಯನ ಸನ್ಸನಿ 3 ಫೀಟ್ 4 ಫೀಟ್ ಸನ್ಸನಿ ಖುಷಿ ಬಂದು ನೋಡ್ರಿ ಸರ್. ಇವು ಗಿಡಗಳದಾಗ ಆ ಕಡೆ ಈ ಕಡೆ ಮಾವಿನ ಗಿಡ ಸರ್, ನಡಬರ್ ಖುಷಿ. ಈ ಮಾವಿನ ಗಿಡ ಯಾವ್ದದ ಸರ್? ಇವು ಏನು ಬೇರೆ? ಕೇಸರ್ ಅಂತವ ಸರ್. ಕಂಪ್ಲೀಟ್ ಎಲ್ಲ ಒಂದೇ ವೆರೈಟಿ? ಹಾಂ, ಕೇಸರಿ ಅವ ಸರ್. ಕೇಸರ್ ಅಂತೇಳಿ ಹೂಚ ಕಾಯಿಗಳು ಹತ್ತವ ಸರ್. ಎಷ್ಟು ವರ್ಷ ಆಯ್ತು ಸರ್ ಇವು? 3ನೇ ವರ್ಷದಿಂದ ಸರ್. 3ನೇ ವರ್ಷ? ಹಾಂ, ಎಲ್ಲಕ್ಕ ಹೂ ಬಿಟ್ಟ, ಫುಲ್ ಹೂ ಬಿಟ್ಟ. ಕಾಯಿನೂ ಇದಲ್ಲತ್ತವ. ಸ್ವಲ್ಪ ರೋಗನೂ ಹೊಡಿತು ಸರ್. ನಾವು ಏನು ನಿಮ್ಮ ಆಯಿಲ್ ಹೊಡೆದಿದ್ದೇವು, ಬೇರೆದೇನು ಮದ್ದು ಹೊಡೆಯಲ್ಲ ಸರ್. ಅದು ಒಂದು ಪ್ರಾಬ್ಲಮ್. ನಾವು ಯಾವ್ದು ಹೊರಗಿಂದ ಇದನ್ನೇ ಮಾಡಲ್ಲ, ನಿಮ್ಮ ಆಯಿಲ್ ಅಷ್ಟು ಯೂಸ್ ಮಾಡ್ತೇವೆ. ನಾವು ಒಂದ್ಸಲ ಭೀ ಕಟಿಂಗ್ ಆಗಿಲ್ಲ ಸರ್? ಇಲ್ಲ ಸರ್. ಈ ವರ್ಷ ಹೋದರ್ಸ್ ಕಟಿಂಗ್ ಆಗ್ಯ ಸರ್. ಹೋದರ್ಸ್ ತೊಗೊಂಡಿದ್ದೇವೆ ಸರ್. ಒಂದು ಗಿಡಕ್ಕೆ ಒಂದು 10 kg 8 kg ಹಿಂಗೆ ಬಂದಾವ. ಈ ವರ್ಷ ಒಂದು ಗಿಡಕ್ಕೆ ಒಂದು 10-15 kg ಒಂದು ಡಬಲ್ ಸ್ವಲ್ಪ ಡಬಲ್ 3 ವರ್ಷದಿಂದ ಗಿಡ ಅವ ನೋಡ್ರಿ ಸರ್. ಡಬಲ್ ಬರ್ತವೆ ಸರ್. 3 ವರ್ಷದ ಗಿಡ ಅವ. ಇವು ಎಲ್ಲಿ ತರಿಸಿರಿ ಸರ್? ಇವು ಆ ಕಡೆ ಆಂಧ್ರದೇ ಸರ್. ಆಂಧ್ರದಿಂದ ತರಿಸಿದೇವೆ ಸರ್. ಎಷ್ಟು ಎಕರೆದ ಹಾಕಿರಿ ಸರ್? ಇದು 1 ಎಕರೆ ಅದ ಸರ್. ಎಷ್ಟು ಗಿಡಗಳು ಕುಂತಾವ ಸರ್ ಇದ್ರ? 200 ಹೆಂಗೆ ಏನ್ರ ಅವ ಸರ್. 100 ಚಿಲ್ಲರು 200 ಏನ್ರ ಅವ. ಇವು ಒಂದು ಗಿಡ ಕಂಪ್ಲೀಟ್ ಇಲ್ಲಿ ತನ ನಿಮ್ಗೆ ಎಷ್ಟು ಬಿದ್ದು ಸರ್ ಕಾಸ್ಟ್? ನಮಗೆ 200 ಚಿಲ್ಲರ್ ಗಿಡ. ಅದು ಗಾರಿ ಬೋದ್ ಮಾಡಕ್ಕೆ ಒಳಗೆ ಹೆಂಡಿ ಕೂಲಿ ಹಿಡ್ಕೊಂಡು 300 ಚಿಲ್ಲರ 350 ರೂಪಾಯಿ. ಆ ಗಾರಿ ಹೊಳ್ಳಕ್ಕೆ 100 ರೂಪಾಯಿ ಅಂದ್ರೆ ಹಿಂಗೆ 300-400 ರೂಪಾಯಿ ಒಂದೊಂದು ಗಿಡ ಕೂಡ್ಸ್ಲಕ್ಕೆ ಬಿದ್ದಾವೆ ಸರ್. ಡ್ರಿಪ್ ಆಗಿಯಪ್ಪ ಅವಿಗೆ ಎಲ್ಲ ಬೇರೆ ಸರ್, ಅವೆಲ್ಲ ಇದ್ದೇ ಇರ್ತಾವಲ್ಲ ಸರ್. ಆಯ್ತು ಸರ್, ಪರ್ಫೆಕ್ಟ್ ಮಾಡಿರಿ. ಹಾಂ ಸರ್, ಮೋಸಂಬಿ ಅವ ಎಲ್ಲ ಮುಗಿದೋಗ್ಯ ಸರ್ ಸೀಸನ್. ಈಗ ಎಲ್ಲೇ ಒಂದೊಂದು ಇದ್ದು ಹೋಗ ನೋಡ್ರಿ, ತಳ ಕಾಣದ್ ನೋಡ್ರಿ ಅರಿಶಿನ ಕಲರ್. ಈ ಟೋಟಲ್ 2 ಎಕರೆ ಮೋಸಂಬಿ ಅದ ಸರ್. ಒಳ ಕುಸ್ಬಿ ಹಾಕಿದೀವಿ. ಎಷ್ಟು ವರ್ಷದ ಗಿಡಗಳು ಅವ ಸರ್? ಇವು 3 ವರ್ಷದಿಂದ ಅವ ಸರ್. ಇವನು 2-3 ವರ್ಷದಿಂದ ಅವ ಸರ್. ಇದು ಎಷ್ಟು 1 ಎಕರೆ ಹಾಕಿರ ಸರ್? ಇಲ್ಲಿ 2 ಎಕರೆ ಅದ ಸರ್. ಇಲ್ಲಿ ನಡೆದು ಪೂರ್ಣ ಹಿಂಗೆ. ಇದಕ್ಕೆ ಏನಂತಾರೆ ಸರ್ ಮೋಸಂಬಿದಾಗ ಯಾವುದು ವೆರೈಟಿ? ಇದು ಯಾವುದು ಯಾವುದೋ ಹೇಳಿದ್ರು ಸರ್ ನಮಗೂ. ಅದ್ರದ್ದು ತಂದಿದೆ ಕಡೆ ಸರ್ ಸೀಡ್? ಆಂಧ್ರನೇ ಸರ್, ಆಂಧ್ರದವ್ರೆ ತಂದು ಕೊಟ್ರ. ಸ್ವಲ್ಪ ಹುಳಿ ಹೊಂಟ ಇನ್ನ ಗಿಡ ದೊಡ್ಡ ಅದೊಂದು ರುಚಿ ಬರ್ತಾವ ಅಂತ ಹೇಳ್ಯಾರ. ಬರ್ ಕೆಮಿಕಲ್ ಬಿಡು ಅಂತ ಹೇಳ್ತಾರೆ ಸರ್. ನಾವು ಕೆಮಿಕಲ್ ಬಿಡಲ್ಲ. ಕೆಮಿಕಲ್ ಬಿಟ್ರೆ ರುಚಿ ಐತಾವ. ಈ ವರ್ಷ ಬಂದ್ವಿ ಸರ್. ಮೊದಲು ಒಂದು 200 ಕ್ಯಾರೆಟ್ ಕಳಿಸ್ಕೊಟ್ಟಿದ್ದೆವು. ಸ್ವಲ್ಪ ರೇಟ್ ಏನು ಬುಕ್ಕೊಳ್ ಬಂದಿಲ್ಲ ಸರ್. 20 ರೂಪಾಯಿ kg ಹಂಗೆ ಬಂದು ಹುಳಿ ಅವ ಅಂತ ಹೇಳಿ ಸ್ವಲ್ಪ ಇದು ಮಾಡ್ರು.
ಹಾಂ ಹಾಂ ಅವರು ಡ್ರಿಪ್ಪಿನ ಗಂಟ ಸ್ವಲ್ಪ ಇದು ಬಿಡು ಅಂತ ಹೇಳಿದ್ರು ಸರ್, ನಾವು ಬಿಟ್ಟಿಲ್ಲ. ಅದು ಕೆಮಿಕಲ್ ಬಿಡೋದು ಬ್ಯಾಡ್ರಿ ಅಂತ ಅದ್ರದಪ್ಲೆ ಅಂದ್ರೆ ಗಿಡ ಕೊಟ್ಟಿದ್ರಿಗೆ ಸ್ವಲ್ಪ ಕೇಳಿದೆವು. ಗಿಡ ದೊಡ್ಡ ಅದು ಅಂದ್ರೆ ತಾನೇ ರುಚಿ ಐತವ ಅಂತ ಹೇಳಿದ್ರು. ಇಲ್ಲ ಅಂದ್ರೆ ಅದು ಯಾವುದೋ ಇದು ಹೇಳಿರು, ಅದು ತಳ ಬಿಡ್ರಿ ಅಂತ ಅದು ನಾವು ಬಿಟ್ಟಿಲ್ಲ ಸರ್. ಏನು ಸರ್, ಸಕ್ಕರೆ ಹಾಕಿದ್ರೆ ಬೆಲ್ಲ ಹಾಕಿದ್ರೆ ಸಹಿ ಆಯ್ತು ಅದ್ರಾಗೆ ಇದ್ದದ. ಹಾಂ, ಇದು ಈಗ ಜ್ಯೂಸ್ ಮಾಡಕ್ಕೆ ಸಕ್ಕರೆ ಹಾಕ್ರಿ ಸರ್, ಜ್ಯೂಸ್ ಆಯ್ತದ. ಜ್ಯೂಸ್ ಆಯ್ತದ, ಎಲ್ಲ ಜ್ಯೂಸಿನ ಬಂಟಿದವ್ರು ಸಕ್ಕರೆ ಹಾಕಿ ಮಾಡ್ಕೊಡ್ತಾರಲ್ಲ ಸರ್. ಆಯ್ತು 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 ಸರ್, ಭಾಳ ಭಾರಿ ಮಾಡಿರಿ ಸರ್. ಆ ಕಡೆಗೆ ಭೀ ತೆಂಗಿನ ಗಿಡಗಳು ಹಾಕಿರಿ ಸರ್. ಈಗ ಹಾಂ, ಆ ಕಡೆ ಭೀ ತೆಂಗಿನ ಗಿಡ ಅವ, ಈ ಕಡೆ ಭೀ ಸೈಡಿಗೆಲ್ಲ ತೆಂಗಿನ ಗಿಡ ಅವ ಸರ್. ಆ ಕಡೆ ಬಾರ್ಡ್ರ್ ಹಿಂಗೆ ಒಳಗೆ 20 ಫೀಟು 22 ಫೀಟಿಗೆ 25 ಫೀಟಿಗೆ ಒಳಗೆ ಹಿಂಗೆ ಒಂದೊಂದು ತೆಂಗಿನ ಗಿಡ ಅವ ಸರ್. ಹಿಂಗೆ ಇವು ತೆಂಗಿನ ಗಿಡ 3 ವರ್ಷದಿಂದ ಸರ್? ಹಾಂ, 3 ವರ್ಷದಿಂದ ಅವ ನೋಡ್ರಿ ಸರ್. ಅಚ್ಚಾ, ಇವೆಲ್ಲ ಈಗ ಸೆಕೆಂಡ್ ಟೈಮ್ ಹಚ್ಚಿದೆಲ್ಲ ಎಲ್ಲ 3 ವರ್ಷದಿಂದ ಅವ ಸರ್. 3 ವರ್ಷದಿಂದ ಟೋಟಲ್ ಇವ್ರ ಸಂಗಟ ಅವೆಲ್ಲ ಕೂಡಿ ಹಚ್ಚಿವ ಸರ್. ಮೋಸಂಬಿ 3 ವರ್ಷ ಅದು. ನಾವೀಗ ಹೊಲ್ದಾಗ ಬಂದು ಮಾಡತ್ತೆ 3ನೇ ವರ್ಷ ಬಂದವು ಸರ್. ಹೌದು ಹೌದು ಹೌದು. ನಾವು ಮೊದಲೆಲ್ಲ ಬೇರೆಯವರಿಗೆ ಕೊಟ್ಟಿದ್ದೆವು. ಹೊಲ ಎಲ್ಲ ಇದು ಮದ್ದು ಹೊಡೆದು ಹಾಳು ಮಾಡತ್ತಾರಂತೆ ಕೈಯಾಗ ತೊಗೊಂಡೇವು ಸರ್. ಆಯ್ತು 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 ಸರ್. ಇದು ನಮ್ಮ ತಾಯಿ ತಂದೆ ಮಂದಿರ ಮಾಡಿದೇವು ಸರ್. ಅಚ್ಚಾ. ಹಾಂ, ಅದು ಏನು ಅಂತಾರೆ ಸರ್, ಇರೋಸ್ತಕ ಮಾಡ್ಬೇಕಂತಾರೆ. ಹಿಂದಿಂದ ಏನು ಮಾಡ್ರಿ ಅವ್ರೇನು ನೋಡಕ್ ಹೊಂಟಿಲ್ಲ. ಹೌದೌದು. ಆದ್ರೆ ಭೀ ಇರೋಸ್ತಕರ ನಾ ದೇಶದ ಮೇಲಿದ್ದು ಸರ್. ನಮ್ಮ ತಾಯಿ ತಂದೆ ನಾ ಒಬ್ಬನೇ ಮಗ. ಇರೋಸ್ತಕರ ಬಂದು ಅವ್ರು ಇರೋಸ್ತಕ ಬದುಕಿರೋಸ್ತಕ ಅವರಿಗೆ ತೋಟಲ್ ಮಾಡಿ ಮನೆ ಕೂಡಿಸಿ ಇದು ತೂಗಿನ್ ಸರ್. ನಂತರ ತೀರ್ಕೊಂಡಾಗಿ ನಾನು ಹತ್ತಿರೇ ಇರ್ಬೇಕಂತೇಳಿ ಇಲ್ಲೇ ಅವ್ರ ಮಂದಿರ ಮಾಡೀನಿ ಸರ್. ಇಲ್ಲೇ ಮಂದಿರ ಮಾಡಿ ಪೂಜೆ ಮಾಡ್ತೀನಿ. ನಮ್ಮ ತಾಯಿ ತಂದೆ ಬಿ ದೇವ ಸ್ವರೂಪ ಸರ್. ಹೌದೌದು ಸರ್. ಇವತ್ತ ನಾಳೆ ತಾಯಿ ತಂದೆಗೆ ಏನು ಮಾಡ್ತಾರೆ ಸರ್, ಮುದುಕ ಹಣ ಅನಾಥಾಶ್ರಮಕ್ಕೆ ಹೋಗಿ ಬೀಳತ್ತಾರ ಸರ್. ಅವ್ರಿಗೂ ಅದು ಕರ್ಮ ಬರ್ತದ, ಅವ್ರಿಗೂ ಆ ಟೈಮ್ ಬರ್ತದ, ಅದು ಅವ್ರಿಗೆ ಮರ್ತು ನಡೆದಾರ ಸರ್. ಇವತ್ತು ನಮ್ಮ ತಾಯಿ ತಂದೆ ನಾವು ಬಿಟ್ಟೆವು ಅಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ನಮಗೆ ಅದೇ ತರ್ತಾರಂತ ಅವ್ರಿಗೆ ಖುನಾಗಲ್ಲ ಸರ್. ಹಾಂ, ಬರ ಅದು ಬರಬಾರ್ದು. ದಯಮಾಡಿ ಯಾರಿಗೆ ಭೀ ಅದು ಆ ವಿಚಾರ ಬರ್ಬಿಡ್ಬಾರ್ದು. ತಾಯಿ ತಂದೆಗೆ ಇರೋಸ್ತಕ ಅವ್ರು ಬದುಕಿರೋಸ್ತಕ. ಈಗ ನಾವು ಹೋದ್ಮ್ಯಾಕಿದ್ದು ಎಲ್ಲ ಹೇಳೋದು ಮಂದಿರ ಕಟ್ಟರೆ ಭೀ ಅವ್ರೇನು ನೋಡಕ್ ಬರ್ತಾರ ಸರ್. ಇದು ನಮ್ಮ ಸ್ಯಾಟಿಸ್ಫೈ. ನಾವು ಇರೋಸ್ತಕನು ನಾವು ತೋಟ್ಲಾಕ್ ತೂಗಿನ್ ಸರ್. ನಮ್ಮ ತಾಯಿ ತಂದೆ ಭಾಳ ಕಷ್ಟ ಜೀವಿ. ನಮ್ಮ ತಾಯಿ ತಂದೆ ನಾವು ಒಬ್ಬನೇ ಮಗ ಸರ್. ನಮ್ದು 5 ಮಂದಿ ಅಣ್ಣ ತಮ್ಮರು ಸರಿ ಹೋಗ್ಯಾರ ಸರ್. ನಾವು ಒಬ್ಬನೇ ಮಗ. ಇರೋಸ್ತಕ ಅವ್ರಿಗೆ ಭಾಳ ಅಪರೂಪದಿಂದ ನೋಡೀನಿ ಸರ್. ನೋಡೀನಿ. ನಂತರ ತೀರ್ಕೊಂಡಾಗ ನಮ್ಮ ತಾಯಿಯವರು ಶ್ರಾವಣ ಮಾಸ ಸೋಮವಾರ ದಿವಸ ಸರಿ ಹೋಗ್ಯಾರ ಸರ್. ನಮ್ಮ ಅಪ್ಪರು ಮಂಗಳವಾರ ದಿವಸ, ತಾಯಿ ಸೋಮವಾರ, ಅಪ್ಪರು ಮಂಗಳವಾರ ಸರಿ ಹೋಗ್ಯಾರ. ಅಲ್ಲೇ ಅವ್ರಿಗೆ ಇಲ್ಲೇ ಮಂದಿರ ಮಾಡ್ರಿ ಅಂತೇಳಿ ಇಲ್ಲೇ ನಾನು ಇರೋದು. ಇಲ್ಲೇ ಮಂದಿರ ಮಾಡಿ ಎಲ್ಲೇ ಹೋಗಿ ಪೂಜೆ ಮಾಡಲ್ಲ ಸರ್. ಮುಂಜಾನೆ ಇಲ್ಲೇ ಬಂದು ಪೂಜೆ ಮಾಡ್ತೀನಿ. ಲಿಂಗ ಪೂಜೆ ಮಾಡ್ಬೇಕಾದ್ರೆ ಇಲ್ಲೇ ಬಂದು ಪೂಜೆ ಮಾಡ್ತೀನಿ ಅಷ್ಟೇ ಸರ್. ಸರ್, ಇವರು ನಮ್ಮ ತಂದೆಯವರೆಲ್ಲ ಸಣ್ಣ ಭಾಳ. ನಮ್ಮ ತಂದೆಯವ್ರದ್ದು ಏನದಾರೆ, ಅವ್ರು ಮೊದಲಿಂದ ಭಾಳ ಕಷ್ಟ ಜೀವಿ. ಹಾಂ, ಮೊದಲಿಂದ ಅವ್ರ ಹತ್ರ ಏನೂ ಇದ್ದಿಲ್ಲ. ಬಟ್ ನಮಗೆಲ್ಲ ನಮ್ಮನ್ನ ಫೆಸಿಲಿಟಿ ಎಲ್ಲ ನಮ್ಮನ್ನ ಸೌಲಭ್ಯಗಳು ಮಾಡಿಕೊಟ್ಟಾರ ನಮ್ಗೆ. ಹಾಂ, ಅವ್ರಿಗೆ ಇದ್ದಿದ್ದು ಕಷ್ಟದಾಗ ಅದ್ರದ್ದು ನಮಗೆ ಒಂದು 10% ಇಲ್ಲ 5% ಅಷ್ಟು ಕಷ್ಟ ಇಲ್ಲ. ನಾವು ಭಾಳ ಚಲೋ ಇದ್ದೀವಿ. ಮತ್ತು ನಮ್ಮ ತಂದೆಯವ್ರು ನಿಯತ್ತಾಗಿ ಇಡ್ತಾರೆ. ಯಾರ್ದೇನು ತಿನ್ನೋದಿಲ್ಲ, ಯಾರಿಗೇನು ನಮ್ಮದು ಬಿಡಬೇಕು ಅನ್ನೋದಿಲ್ಲ ಅಷ್ಟೇ. ಹಾಂ, ನಮ್ಮ ಸೊಸೆ ಸರ್, ನಮ್ಮ ದೊಡ್ಡ ಮಗ, ಇನ್ನೊಬ್ಬ ಸಣ್ಣ ಮಗನ ಮಾದೇವಿ ಅಂತೇಳಿ ಸೊಸಿ. ಯಾವ ಮಹಾರಾಷ್ಟ್ರ ಡೋಂಟ್ 7 years ಐತ್ರಿ. ಹಾಂ, ಇಲ್ರಿ ಸರ್, ಮನೆಗೆ ಐತ್ರಿ. ಹಾಂ ಸರ್. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಸರ್. ಎಲ್ಲರಿಗೂ ಧನ್ಯವಾದ.